ಮುಳಬಾಗಿಲು ತಾಲೂಕು ಘಟಕ ಮುಳಬಾಗಿಲು ಕನ್ನಡ ರಕ್ಷಣಾ ವೇದಿಕೆ ಅಗ್ನಿಶಾಮಕ ಠಾಣೆ ಅಗ್ನಿ ನಿರೋಧಕ ಅಗ್ನಿಶಾಮಕ ಬೇಸಿಗೆ ಕಾಲ ಪ್ರಾರಂಭವಾಗುತ್ತಿದ್ದು ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಅಗ್ನಿ ಅವಘಡಗಳು ಸಂಭವಿಸಬಹುದು. ಆದ್ದರಿಂದ ದಯವಿಟ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಶಿಬಿರಗಳನ್ನು ಹಮ್ಮಿಕೊಂಡು ಮುಂಜಾಗ್ರತೆಯ ಕ್ರಮಗಳನ್ನು ಕೈಗೊಳ್ಳಲು ತಯಾರಿ ಮಾಡಿಕೊಳ್ಳಲು ಕೋರಲಾಗಿದೆ. ಮುಖ್ಯವಾಗಿ ಅಗ್ನಿಶಾಮಕ ಕಾರಣ ಕಳೆದ ಬಾರಿ ಮಿಟ್ಟಿಹಳ್ಳಿ ಅರಣ್ಯ ಪ್ರದೇಶದಲ್ಲಿ ವಾಹನಗಳನ್ನು ಸಿದ್ಧಪಡಿಸಬೇಕು. ಅಗ್ನಿ ಸಂಭವಿಸಿದಾಗ ತಮಗೆ ಕರೆ ಮಾಡಿದ ಸಂದರ್ಭದಲ್ಲಿ ಒಂದು ವಾಹನ ರಿಪೇರಿಯಾಗಿದೆ ಎಂದು ಉತ್ತರ ಸಿಕ್ಕಿತ್ತು. ದಯವಿಟ್ಟು ಮುಂಜಾಗ್ರತೆಯಿಂದ ವಾಹನಗಳನ್ನು ದುರಸ್ತಿ ಮಾಡಿಸಿ ಹೆಚ್ಚಿನ ಅನಾಹುತಗಳನ್ನು ತಪ್ಪಿಸಿ ಮುಳಬಾಗಿಲು ತಾಲೂಕಿನ ಸಂಪತ್ತು ಉಳಿಸಿಕೊಡಬೇಕಾಗಿ ತಮ್ಮಲ್ಲಿ ಕೋರಲಾಗಿದೆ. ಇಲ್ಲದಿದ್ದಲ್ಲಿ ನಮ್ಮ ಸಂಘಟನೆ ಕಾರ್ಯಕರ್ತರು ಹಾಗೂ ತಾಲೂಕು ಅಧ್ಯಕ್ಷರಾದ ಹರೀಶ್ ಗೌಡ್ರ ವತಿಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ನಮಸ್ಕಾರ. ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷರಾದ ಹರೀಶ್ ಗೌಡ ಹಾಗೂ ನಮ್ಮ ಮಹಿಳಾ ಘಟಕ ಅಧ್ಯಕ್ಷರಾದಂತಹ ಚಿನ್ನಕ್ಕರ್ ಅವರ ನೇತೃತ್ವದಲ್ಲಿ ಈ ದಿನ ಮುಳಬಾಗಿಲು ತಾಲೂಕಿನಲ್ಲಿ ಕಳೆದ ವರ್ಷ ಏನು ಸುಮಾರು ಅಗ್ನಿ ದುರಂತಗಳು ಸಂಭವಿಸ್ತವೆ. ಸುಮಾರು ಅರಣ್ಯ ಪ್ರದೇಶಕ್ಕೆ, ರೈತರ ಜಮೀನು, ರೈತರ ತೋಟಗಳಿಗೆ ಹಾಗೂ ಎಲ್ಲ ಅಗ್ನಿ ಅವಘಡಗಳಿಗೆ ಸಂಬಂಧಿಸಿದಂತೆ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡು ಏನು ತಾಲೂಕಿನ ಪಂಚಾಯತಿ ಮಟ್ಟದಲ್ಲಾಗಿರ್ಬೋದು, ಇಲ್ಲ ಗ್ರಾಮ ಮಟ್ಟದಲ್ಲಾಗಿರ್ಬೋದು, ಅಥವಾ ಶಾಲಾ ಕಾಲೇಜುಗಳು ಎಲ್ಲ ಮಟ್ಟದಲ್ಲೂ ನಾವು ನಮ್ಮ ಅಗ್ನಿಶಾಮಕ ಇಲಾಖೆಯಿಂದ ಒಂದು ಅರಿವು ಶಿಬಿರಗಳನ್ನು ಮಾಡಬೇಕು. ಮುಂಜಾಗ್ರತಾ ಕ್ರಮಗಳನ್ನ ಯಾವ ರೀತಿ ಕೈಗೊಳ್ಬೇಕು, ಅವ್ರು ಬರೋಷ್ಟೊತ್ತು ನಾವು ಅವ್ರಿಗೆ ಫೋನ್ ಮಾಡಿ ತಿಳಿಸ್ತೀವಿ. ಆ ಫೋನ್ ಮಾಡಿ ತಿಳಿಸಿ ಅವ್ರು ಬರೋಷ್ಟೊತ್ತಿಗೆ ಇನ್ನು ಸ್ವಲ್ಪ ಅಲ್ಲಿ ಬೆಂಕಿ ದೊಡ್ಡ ಮಟ್ಟದಲ್ಲಿ ಹರಡ್ಬೋದು. ಈ ಒಂದು ಸಂದರ್ಭದಲ್ಲಿ ನಾವು ಸಾರ್ವಜನಿಕರು ಏನು ಕ್ರಮ ಕೈಗೊಳ್ಬೇಕು ಅಲ್ಲಿ ಅಂತೇಳಿ ಒಂದು ಅರಿವು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ ಮನವಿ ಕೊಡಕ್ ಬಂದಿದ್ವಿ. ಮುಖ್ಯವಾಗಿ ಕಳೆದ ವರ್ಷ ಒಂದು ವಾಹನ ಮಾತ್ರ ಇತ್ತು. ಒಂದು ತಾಲೂಕು ಹೆಡ್ ಕ್ವಾರ್ಟರ್ಗೆ ಒಂದು ಸಾಲಲ್ಲ. ಕಾರಣ ಏನು ಅಂತಂದ್ರೆ ಒಂದು ವಾಹನಕ್ಕೆ ಅದು ಏನು ವ್ಯಾಲಿಡಿಟಿ ಆಗೋಗಿದೆ ಅಂತೆ, ಸರ್ಕಾರ ಆದೇಶದಂತೆ ವ್ಯಾಲಿಡಿಟಿ ಆಗೋಗಿದೆ. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ತಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿ ಇನ್ನೊಂದು ವಾಹನ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ. ಅದೇ ರೀತಿ ತಮ್ಮ ಇಲಾಖೆಯ ಫೋನ್ ನಂಬರ್ಗಳನ್ನ ಎಲ್ಲರಿಗೂ ಆದಷ್ಟು ತಾವು ಒಂದು ಪಾಂಪ್ಲೆಟ್ ಹಂಚೋದ್ರ ಮುಖಾಂತರ ಒಂದು ಊರಿಗೊಂದೊಂದು ಆ ಊರಿನ ಹಾಲ್ ಡೈರಿ ಹತ್ರನೋ ಅಥವಾ ಊರಿನ ದೇವಸ್ಥಾನದ ಹತ್ರನೋ ನೀವು ಒಂದು ಪಾಂಪ್ಲೆಟ್ ಮಾಡಿ ಅಲ್ಲಿ ಅಂಟಿಸ್ಬಿಟ್ರೆ ನಿಮ್ಮ ಫೋನ್ ನಂಬರು, ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅದಂತದೆಲ್ಲನು 112 ಹೊಡೆದ್ರೇನು ಲೇಟ್ ಆಗ್ಬೋದು. ಅಂತ ಸಂದರ್ಭದಲ್ಲಿ ಎಮರ್ಜೆನ್ಸಿ ನಂಬರು ಇಂಥದನ್ನ ನೀವು ಅಚ್ಚು ಮಾಡಿ ಪಾಂಪ್ಲೆಟ್ ಎತ್ಕೊಂಡೋಗಿ ಊರುಗಳಲ್ಲಿ ಹಂಚಿದ್ರೆ, ಇಲ್ಲ ಒಂದು ಮೆತ್ಸಿದ್ರೆ ಹಾಲ್ ಡೈರಿ ಹತ್ರನೋ ಎಲ್ರಿಗೂ ಅನುಕೂಲ ಆಗುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ. ಆದ್ರಿಂದ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ವಾಹನ ವ್ಯವಸ್ಥೆಯನ್ನ ಮಾಡಿಕೊಂಡು ಹೆಚ್ಚಿನ ಅಗ್ನಿ ಪ್ರಮಾದಗಳು ಆಗದಂತೆ ತಡೆಯಬೇಕಂತೇಳಿ ನಮ್ಮ ಅಧ್ಯಕ್ಷರ ಮುಖಾಂತರ ತಮಗೆ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಮನವಿ ಏನು ಅಂತಂದ್ರೆ, ರವರಿಗೆ ಠಾಣಾಧಿಕಾರಿಗಳು ಅಗ್ನಿಶಾಮಕ ಠಾಣೆ ಮುಳಬಾಗಿಲು ಅಗ್ನಿ ನಿರೋಧಕ ಅಗ್ನಿಶಾಮಕ ವಾಹನಗಳ ನಿರ್ವಹಣೆ ಮಾಡಿಕೊಳ್ಳುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೇಸಿಗೆ ಕಾಲ ಪ್ರಾರಂಭವಾಗುತ್ತಿದ್ದು ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಅಗ್ನಿ ಅವಘಡಗಳು ಸಂಭವಿಸಬಹುದು. ಆದ್ದರಿಂದ ದಯವಿಟ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಶಿಬಿರಗಳನ್ನು ಹಮ್ಮಿಕೊಂಡು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಲು ತಯಾರಿ ಮಾಡಿಕೊಳ್ಳಲು ಕೋರಲಾಗಿದೆ. ಮುಖ್ಯವಾಗಿ ಅಗ್ನಿಶಾಮಕ ವಾಹನಗಳನ್ನು ಸಿದ್ಧಪಡಿಸಬೇಕು. ಕಾರಣ ಕಳೆದ ಬಾರಿ ಮಿಟ್ಟಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಅಗ್ನಿ ಸಂಭವಿಸಿದಾಗ ತಮಗೆ ಕರೆ ಮಾಡಿದ ಸಂದರ್ಭದಲ್ಲಿ ಒಂದು ವಾಹನ ರಿಪೇರಿ ಆಗಿದೆ ಎಂದು ಉತ್ತರ ಸಿಕ್ಕಿತು. ದಯವಿಟ್ಟು ಮುಂಜಾಗ್ರತೆಯಿಂದ ವಾಹನಗಳನ್ನು ದುರಸ್ತಿ ಮಾಡಿಸಿ ಹೆಚ್ಚಿನ ಅನಾಹುತಗಳನ್ನು ತಪ್ಪಿಸಿ ಮುಳಬಾಗಿಲು ತಾಲೂಕಿನ ಸಂಪತ್ತು ಉಳಿಸಿಕೊಡಬೇಕಾಗಿ ತಮ್ಮಲ್ಲಿ ಕೋರಲಾಗಿದೆ. ಇಲ್ಲದಿದ್ದಲ್ಲಿ ತಮ್ಮ ಇಲಾಖೆಯ ಬೇಜವಾಬ್ದಾರಿ ಎಂದು ಪರಿಗಣಿಸಿ ನಮ್ಮ ಸಂಘಟನೆಯ ವತಿಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತೇಳಿ ತಮ್ಮಲ್ಲಿ ಮನವಿ ಮೂಲಕ ನಮ್ಮ ಮನವಿ ಪತ್ರವನ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಮನವಿಯನ್ನ ಪುರಸ್ಕರಿಸಿ ನಮಗೆ ಅನುಕೂಲ ಮಾಡಿಕೊಡ್ತೀರಿ ಅಂತೇಳಿ ನಂಬ್ತಾ ಎರಡು ಮಾತು ಮುಗಿಸ್ತೀನಿ. ಎರಡು ಕರೆಕ್ಟ್ ಆಗಿದೆಯಾ ಸರ್? ಒಂದು ಕಂಡೀಷನ್ ಇದೆ, ಇನ್ನೊಂದು 15 ಇಯರ್ಸ್ ಕಂಪ್ಲೀಟ್ ಆಗಿದೆ. ಅಂದರೆ ಈಗ ಎಮರ್ಜೆನ್ಸಿ ಅಂದರೆ ಎರಡೂ ಹೋಗ್ಬೋದು? ಇಲ್ಲ, ಒಂದು ಹೋಗುತ್ತೆ, ಇನ್ನೊಂದು ಆಗಲ್ಲ.
ನೀವು ಹೆಂಗೆ ಇವಾಗ ಎಮರ್ಜೆನ್ಸಿ ಟೈಮಲ್ಲಿ ಈಗ ಸಮ್ಮರ್ ಬಂತಲ್ವಾ, ಬೇಸಿಗೆ ಕಾಲ ಬಂತು, ಎಲ್ಲಂದ್ರೆ ಅಲ್ಲಿ ಬೆಂಕಿ. ಈಗ ಮೊನ್ನೆ ಒಂದು ನಮ್ಮ ಫಾರೆಸ್ಟ್ ಹತ್ರನೇ ಒಂದು ಆಗಿತ್ತು. ನಾನೇ ಹೋಗಿ ಒಂದು 20 ಬಿಂದಿಗೆ ನೀರು ತಗೊಬಂದು ನಿಮ್ಮ ಫಾರೆಸ್ಟ್ ಪಕ್ಕದಲ್ಲೇ ಫಾರೆಸ್ಟ್ ಅವ್ರಿಗೂ ಫೋನ್ ಮಾಡಿದ್ದೆ, ಈ ಥರ ಇದೆ ಒಂದು ಆರಿಸ್ತಾ ಬಂದು ಬೇಗ ಅಂತ. ಆಮೇಲೆ ನಾವೇ ನಮ್ಮದು ಒಂದು ವೆಹಿಕಲ್ ಬುಲೆಟಲ್ಲಿ ಅದರ ಟ್ಯಾಂಕ್ ಇದೆಯಲ್ಲ ಚಿಕ್ಕದು, ಏನಾದರೂ ಸಣ್ಣ ಪುಟ್ಟ ಎಮರ್ಜೆನ್ಸಿ ಇದ್ರೆ ಅದು ಅಟೆಂಡ್ ಮಾಡ್ತೀವಿ. ಒಂದು ವೆಹಿಕಲ್ ಅಂತೂ ಟರ್ನ್ ಔಟ್ ಆಗುತ್ತೆ. ಅದನ್ನು ರೆಡಿ ಮಾಡಿಸ್ಕೊಬೇಕು ಸರ್. ಇಲ್ಲ, ಅದು 15 ಇಯರ್ಸ್ ಕಂಪ್ಲೀಟ್ ಆಗಿದೆ. ಅದು ಗೌರ್ಮೆಂಟಿಂದ ಆ್ಯಕ್ಚುಲಿ ಕಂಡೀಷನಲ್ಲಿದೆ ಗಾಡಿ. RC ಮತ್ತು ಇನ್ಶೂರೆನ್ಸು ಎಲ್ಲ ಲ್ಯಾಪ್ಸ್ ಆಗಿದೆ. ಗೌರ್ಮೆಂಟಿಂದ ಆದೇಶ ಆಗಿದೆ ಏನದು 15 ಇಯರ್ಸ್ ಆದಮೇಲೆ ಗಾಡಿಗಳೆಲ್ಲ RC ರದ್ದು ಮಾಡಿದ್ದಾರೆ. ಸೊ RC ಮತ್ತು ಇದಕ್ಕೆ ಕಂಡೀಷನ್ ಇಲ್ಲ ಅಂತಂದ್ರೆ ನಾವು ಗಾಡಿ ಹೊರಗಡೆ ಹೋಗೋದಿಲ್ಲ. ಸೊ ಕಂಡೀಷನಲ್ಲಿದೆ, ಬಟ್ ಅದು ಸ್ಕ್ರ್ಯಾಪ್ ಆಗಿದೆ, ಸ್ಕ್ರ್ಯಾಪ್ ಲೆಕ್ಕ ಆಗಿದೆ. ಅದಕ್ಕೆ ಅದ್ರ ಮೇಲೆ ಹಾಕಿದ್ದೀನಿ ಅಷ್ಟೇ. RC ಕ್ಯಾನ್ಸಲ್ ಆಗಿರೋದ್ರಿಂದ ವಿತೌಟ್ ಡಾಕ್ಯುಮೆಂಟ್ಸು ನಾವು ರೋಡ್ ಮೇಲೆ ತೆಗೆಯೋದಿಲ್ಲ. ಸೊ ಈ ಒಂದು ವೆಹಿಕಲ್ ಕಂಡೀಷನಲ್ಲಿದೆ ನಮ್ಮದು. ವೆಹಿಕಲ್ ಅಟೆಂಡ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಇದ್ದರೆ ಬೇರೆ ಕಡೆ ಸ್ಟೇಷನ್, ಬೇರೆ ಸರ್. ಈಗ ಮುಳಬಾಗಿಲು ತಾಲೂಕಲ್ಲಿ ಸರ್ ಮುಳಬಾಗಿಲು ಸ್ಟೇಷನ್ ಒಂದೇ ಗಾಡಿ ಇದ್ದರೆ ಸಾಕು ಸರ್ ತಾಲೂಕು ನೋಡ್ಬೋದಾ ಸರ್? ನೋಡ್ಬೋದು. ಲಾಸ್ಟ್ ಟೈಮು ನಮಗೆ ಒಂದೇ ಗಾಡಿನೇ ಇದ್ದಿದ್ದು. 116 ಫೈರ್ ಕಾಲ್ ಬಂದಿದ್ದು ಲಾಸ್ಟ್ ಟೈಮ್ ಅಟೆಂಡ್ ಮಾಡಿದ್ದೀವಿ. ಈ ಟೈಮೂ ನೋಡ್ಬೇಕು. ಈಗಾಗಲೇ ಸ್ಟಾರ್ಟ್ ಆಗಿ ಬೇರೆ ಆಪ್ಷನ್ ಏನು ಸರ್? ಬೇರೆ ಹೊಸ ವೆಹಿಕಲ್ಸು ಅಲರ್ಟ್ ಆಗಿದ್ದಾವೆ. ಬಟ್ ಏನಾಗಿದೆ, ನಮ್ಮದು ವೆಹಿಕಲ್ ನಾರ್ಮಲ್ ಚಾರ್ಜಿ ಪರ್ಚೇಸ್ ಮಾಡಿ ಆಮೇಲೆ ಬಾಡಿ ಬಿಲ್ಡ್ ಮಾಡೋದು ಕಳಿಸ್ತಾರೆ. ಎಲ್ಲ ಬಾಡಿ ಬಿಲ್ಡಿಂಗ್ ಹೋಗಿದೆ. ನೆಕ್ಸ್ಟ್ ಬೇಸಿಗೆ ಕಾಲ ಮಾರ್ಚಿಗೆ ಸ್ಟಾರ್ಟ್ ಆಗುತ್ತೆ. ಬೇಸಿಗೆ ಕಾಲದಲ್ಲಿ ಇನ್ನೊಂದು ವೆಹಿಕಲ್, ಹೊಸ ವೆಹಿಕಲ್ ನಮ್ಗೆ ಅಲರ್ಟ್ ಆಗಿರುತ್ತೆ. ತಾವು ಇಲ್ಲಿ ಸರ್ ನಾನು ಹುದ್ದೆ ಅಂತೇಳಿ ಹುದ್ದೆ ಅಗ್ನಿಶಾಮಕ. ಸದ್ಯಕ್ಕೆ ಆಫೀಸರ್ ಇವತ್ತು ರಜೆ ಇದ್ದಾರೆ. ಸೊ ಇದು ಇನ್ಚಾರ್ಜ್ ನಾನು ಇದ್ದೀನಿ. ಇಲ್ಲಿ ಚೀಫ್ ಆಫೀಸರ್ ಬಂದು ಠಾಣಾಧಿಕಾರಿಗಳಿಲ್ಲ. ಈಗ ಠಾಣಾಧಿಕಾರಿ ಇವರು ಹರೀಶ್ ಗೌಡ ತಾಲೂಕು ಅಧ್ಯಕ್ಷರು, ಅವ್ರು ನಮ್ಮ ಮಹಿಳಾ ಘಟಕ ಅಧ್ಯಕ್ಷರು, ನಾವೆಲ್ಲ ಪದಾಧಿಕಾರಿಗಳು. ಗೊತ್ತಾಯ್ತು ಸರ್, ನೋಡಿ ಸರ್. ವಿಷಯ ಏನೂ ಇಲ್ಲ. ಕಳೆದ ವರ್ಷ ಮಿಟ್ಟಳ್ಳಿ ಹತ್ರ ಒಂದು ಫಾರೆಸ್ಟಿಗೆ ಬೆಂಕಿ, ಫಾರೆಸ್ಟ್ ಒಳಗಡೆನೂ ಅಂಟ್ಕೊಂಡಿತ್ತು. 2 ಗಾಡಿ ಕಳಿಸ್ಬೇಕು, ಆ ಕಡೆಯಿಂದ ಒಂದು ಬರ್ಬೋದು, ಈ ಕಡೆಯಿಂದ ಒಂದು ಬರ್ಬೋದು ಅಂತ ನಾನೇ ಫೋನ್ ಮಾಡಿದೆ. ಅವಾಗ ನಮಗೆ ಸಮಸ್ಯೆಗಳು ನಾವು ಏನೇನು ಎದುರಿಸಿದ್ದೀವಿ ಅಂತಂದರೆ, ಒಂದು ಫೋನ್ ನಂಬರು, ಇನ್ನೊಂದು ಗಾಡಿಗಳು. ಒಂದು ಗಾಡಿ ಕಳಿಸಿದ್ರಿ, ಇನ್ನೊಂದು ರಿಪೇರಿ ಆಗಿದೆ ಅಂತ ಹೇಳಿದ್ರಿ. ರಿಪೇರಿ ಅಂತ 15 ಇಯರ್ಸ್ ತೆಗಿಯಂಗಿಲ್ಲ ನಾವು. ಗೊತ್ತಿಲ್ಲ. ಹೌದು. ಒಂದು ಗಾಡಿ ಕಳಿಸಿದ್ರೆ ಇನ್ನೊಂದು ರಿಪೇರಿ ಆಗಿದೆ ಅಂತ ನನಗೆ ಮಾಹಿತಿ ಕೊಟ್ಟಿದ್ದು ಹೋದ ವರ್ಷ. ಹಾಗಾಗಿ ಈಗ ಬೇಸಿಗೆ ಬಂತು. ಈಗ ನಾವು ಆಗ ಒಂದು ವಾರಕ್ಕೆ ಮುಂಚೆನೇ ನಾವೇ ಕಣ್ಣಲ್ಲಿ ನೋಡಿದ್ದೀವಿ. ಶುರುವಾಗುತ್ತೆ ಇನ್ನು. ಶುರು ಆಗಿದೆ ಸರ್. ಹೌದು, ಮೊನ್ನೆ ಈ ಬೆಟ್ಟಕ್ಕೂ ಬಿದ್ದಿತ್ತು. 20 ಟನ್ ಆಗಿದೆ. ಹೌದು. ಹಾಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ನಮ್ಮ ಇಲಾಖೆಯಿಂದ ಎಲ್ಲೆಲ್ಲಿ ಏನು ಜನರಿಗೆ ತಿಳುವಳಿಕೆ ಶಿಬಿರಗಳು, ಒಂದು ವೇಳೆ ನೀವು ಬರೋ ತಡ ಆಗ್ಬೋದು, ಆವಾಗ ನಾವೇನು ಮಾಡ್ಬೋದು, ನಾವು ಸಾರ್ವಜನಿಕರು ಏನು ಕ್ರಮ ಕೈಗೊಳ್ಬೇಕು, ಅಲ್ಲಿ ಯಾವ ರೀತಿ ನಾವು ಇದನ್ನ ಒಂದು ಶಿಬಿರಗಳು ಮಾಡ್ಬೋದಲ್ವ? ಪಂಚಾಯತಿ ವಹಿಸ್ಕೊಂಡು ಪಂಚಾಯತಿ ವಹಿಸ್ಬೇಕಾದ್ರೆ ಮಾಡ್ಕೊಳ್ಳೋಣ. ಇಲ್ಲ ನೀವು ಯಾವುದಾದ್ರೂ ಆಯೋಜನೆ ಮಾಡಿದ್ರೆ ಬೇಕಾದ್ರೆ ಅಲ್ಲೇ ಒಂದು ದಿವಸ ಮಾಕ್ ಡ್ರಿಲ್ ಟೈಪು. ಸೊ ಏನಾದರೂ ನಮ್ಮ ಫೈರ್ ಸೇಫ್ಟಿ ಮೆಜರ್ಸ್ ಬಗ್ಗೆ ಯಾವ ಥರ ನಾವು ಮಾಡೋದಕ್ಕೆ ನಾವು ಬರೋಕ್ಕೂ ಮುಂಚೆ ಫಸ್ಟ್ ಏಡ್ ಥರ ನಾವು ಬರೋಕ್ಕೂ ಮುಂಚೆ ಸಾರ್ವಜನಿಕರು ಅರಿವು ನಾವು ಆಲ್ರೆಡಿ ಮಾಡ್ತಾ ಬರ್ತಾ ಇದ್ದೀವಿ. ಇವಾಗ ಎಲ್ಲ ಶಾಲಾ ಕಾಲೇಜುಗಳು ಮತ್ತು ಮೊನ್ನೆ ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿದ್ವಿ, ಎಲ್ಲ ಕಡೆನೂ ನಾವು ಮಾಡ್ತಾ ಇದ್ದೀವಿ. ಸೊ ಮೊನ್ನೆ ಲಾಸ್ಟ್ ಇಯರ್ ಪಂಚಾಯತಿ ವೈಸ್ ಮಾಡಿದ್ವಿ. ಎಲ್ಲ ಪಂಚಾಯತಿಗಳಿಗೂ ಭೇಟಿ ಮಾಡಿ ಪಂಚಾಯತಿ ವೈಸ್ ನಾವು ಸ್ಕೂಲುಗಳು ಮತ್ತು ಪಂಚಾಯತಿಯಲ್ಲಿರೋಂಥ ಎಂಪ್ಲಾಯೀಸು, ವರ್ಕರ್ಸ್ಗೆ ಮತ್ತು ಈಗ ಫಾರೆಸ್ಟ್ ನಾಳೆ ಬೆಳಗ್ಗೆ ಹೋಗ್ತಾ ಇದ್ವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಕರ್ತಿದ್ದಾರೆ, ಅಗ್ರ ಪಲ್ಗೇರಿ ಫಾರೆಸ್ಟ್ ಅವರು. ಸೊ ಅಲ್ಲಿ ಹೋಗಿ ನಾಳೆ ಬೆಳಗ್ಗೆ ಡೆಮೋ ಇಟ್ಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದನ್ನ ಈಗ ನೀವೇನು ಹೇಳಿದ್ದೀರ, ನಾವೇನು ಮಾತಾಡ್ತಿದ್ದೀವಿ ಅದನ್ನೇ ನಮ್ಮ ಮನವಿಯಲ್ಲಿ ಕೊಟ್ಟಿದ್ದೀವಿ. ಸರಿ, ನೀವು ನಿಮ್ಮ ಉನ್ನತಾಧಿಕಾರಿಗೆ ತಲುಪಿಸಿ ಆದಷ್ಟು ಬೇಗ ಶೀಘ್ರವಾಗಿ ಇನ್ನೊಂದು ವಾಹನ ಬರುತ್ತೆ. ಆಲ್ರೆಡಿ ಅಲಾಟ್ಮೆಂಟ್ ಆಗಿದೆ ಸರ್, ವಾಹನ ಬರುತ್ತೆ. ಅದೇ ಬಾಡಿ ಬಿಲ್ಡಿಂಗು ನಮ್ಗೆ ವೈಜಾಗಲ್ಲಿ ಆಗೋದು. ಅಲ್ಲಿಂದ ಬಾಡಿ ಬಿಲ್ಡಿಂಗ್ ಆಗಿ ಬರಬೇಕು. 100% ನಾವು ಗಾಡಿ ಕರ್ಸ್ಕೊತೀವಿ. ಆ್ಯಂಡ್ ಯಾವುದೇ ಫೈರ್ ಕಾಲ್ ಬಂದ್ರೂ ನಾವು ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ದೀವಿ. ಕಡೆಯಿಂದ ಏನೂ ಸಮಸ್ಯೆ ಆಗಿಲ್ಲ ಇದುವರೆಗೂ. ಸಣ್ಣ ಪುಟ್ಟ ಇವಾಗ ಎಷ್ಟೋ ಜನ ಇಲ್ಲಿ ರೋಡಲ್ಲಿ ಹೋಗೋ ಸೆಂಟ್ರಲ್ ಡಿವೈಡ್ರು ಹೈವೇ ಅವರು ಕೂಡ ನಾವು ಹೇಳಿದ್ದೀವಿ, ಇನ್ಫಾರ್ಮ್ ಮಾಡಿದ್ದೀವಿ. ಬ್ಲೂ ಕಲರ್ ಬೊಲರೋ ವೆಹಿಕಲಲ್ಲಿ ಓಡಾಡ್ತಾ ಇರ್ತಾರಲ್ಲ, ಹೈವೇ ಅವರು ಕೂಡ ನಾವು ತಿಳಿಸಿದ್ದೀವಿ, ಸೆಂಟ್ರಲ್ ಡಿವೈಡರ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ರಪ್ಪ. ಯಾಕಂತಂದರೆ ವೆಹಿಕಲ್ಸು ಹೋಗ್ತಾ ಇರ್ತದೆ, ಸಡನ್ನಾಗಿ ಬೆಂಕಿ ತುಂಬ ಎತ್ತರದಲ್ಲಿ ಬೆಂಕಿ ಏನಾದರೂ ಆದಾಗ ಸಡನ್ಲಿ ಇಲ್ಲ 2 ವೀಲರ್ಸಲ್ಲಿ ಹೋಗ್ತಾ ಇರೋರಿಗೆ ಏನಾದರೂ ಬೆಂಕಿ ಏನಾದರೂ ಕಾಟಿರೋದು ಹೈವೇ, ಅದಕ್ಕೆ ಅವ್ರು ಡಿವೈಡರ್ಸ್ ಕೂಡ ಕ್ಲೀನ್ ಆಗ್ತಾ ಇದೆ. ಪ್ರತಿಯೊಂದು ಕಾಲು ನಾವು ಅಟೆಂಡ್ ಮಾಡ್ತೀವಿ. ಈಗ ನಾವೇನು ಮಾತಾಡಿದ್ದೀವಿ ಅದನ್ನೇ ನಾವು ಮನವಿ ಮಾಡಿದ್ದೀವಿ. ಈಗ ಆದಷ್ಟು ಬೇಗ ನಿಮ್ಮ
ಯಾರು ಹೈಯರ್ ಅಥಾರಿಟಿ ಹೇಳ್ಬಿಟ್ಟು, ಏಕೆಂದರೆ ಮುಳಬಾಗಿಲಿಗೆಲ್ಲ ಸೇರಿ ಇರೋದು ನಮ್ಮ ಒಂದನೇ ಸ್ಟೇಷನ್. ಮುಳಬಾಗಿಲು ಒಂದೇನೆ ಮುಳಬಾಗಿಲು ಎಷ್ಟು ಸುಮಾರು ಹಳ್ಳಿಗಳಿಗೆ, ಸುಮಾರು ಪಂಚಾಯತಿಗೆಲ್ಲ ಇದೊಂದೇ ಇರೋದು. ಈಗ ಎಲ್ಲೋ ಒಂದು ಕಡೆ ಆಗಿರುತ್ತೆ, ನೀವು ಅಲ್ಲಿ ಕಳಿಸಿರ್ತೀರ, ಇನ್ನೊಂದು ಕಡೆ ಆಗುತ್ತೆ, ಆವಾಗ ತೊಂದರೆ ಆಗುತ್ತೆ. ಅದಕ್ಕಾಗಿ ತಾವು ದಯವಿಟ್ಟು ಇದನ್ನು ಮನವಿ ಅಂತ ಸ್ವೀಕರಿಸಿ ಮೇಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ. ಕಳಿಸ್ಬಿಟ್ಟು ಈಗ ಏನೇನು ನೀವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀರಾ ಅದ್ರ ಜೊತೆಗೆ ಈಗ ನಮ್ಮ ಗೌರವಾಧ್ಯಕ್ಷ ಹೇಳಿದಂಗೆ ಅರಿವು ಕಾರ್ಯಕ್ರಮ ಅಲ್ಲೆಲ್ಲನೂ ಈಗ ಅಕಸ್ಮಾತ್ ಒಂದ್ಸಲ ಆಯೋಜನೆ ಮಾಡಿ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಪಂಚಾಯತಿ ವೈಸು ಪಂಚಾಯತ್ ವೈಸ್ ನಾವು ಮಾಡ್ತಾ ಇರ್ತೀವಿ, ಆಯೋಜನೆ ಮಾಡ್ತಾ ಇರ್ತೀವಿ. ಅಕಸ್ಮಾತ್ ಅಗ್ನಿ ಅವಘಡ ಆದಾಗ ನಾವು ಮುಂಜಾಗ್ರತೆಯಾಗಿ ಏನೆಲ್ಲ ಮಾಡ್ಬೋದು, ಏನು ಮಾಡಬಾರ್ದು, ಹೆಂಗೆ ಅದನ್ನು. ಈಗ ಲಾಸ್ಟ್ ಟೈಮು ನಮ್ಮ ಇಟ್ಟಳ್ಳಿ ಹತ್ರ ಮಾಡಬೇಕಾದ್ರೆ ಒಂದು ಫೈರ್ ಇಂಜನ್ ಬಂದಿತ್ತು, ಆ ಕಡೆಯಿಂದನೂ ಬಂದಿದ್ದರಿಂದ ಸುಮಾರು ನಮ್ಮ ಊರು ಸುತ್ತಮುತ್ತಲಿನ ಹುಡುಗರು 10-15 ಜನ ಹೋಗಿದ್ರು. ಆ ಫೋನ್ ನಂಬರು ವರ್ಕ್ ಆಗೋದಿಲ್ಲ, ಫೋನ್ ನಂಬರ್ ವರ್ಕ್ ಆಗಲಿಲ್ಲ, ಆ ಥರ ಸಮಸ್ಯೆ. ಇಲ್ಲಾಂದ್ರೆ ನೀವು 112 ಇಲ್ಲಾಂದ್ರೆ 101 ಕಾಲ್ ಮಾಡಿದ್ರೆ ನಮ್ಗೆ ಇಂಡಿಮೇಟ್ ಇವಾಗೆಲ್ಲ ನಮ್ಮ ಟ್ಯಾಬ್ಗಳು ಕೊಟ್ಟಿದ್ದಾರೆ. ಸೊ ಲೊಕೇಶನ್ ಸಮೇತ ಬಂದ್ಬಿಡುತ್ತೆ. ಓಕೆ. ಸೊ ನೀವು ನೀವು 112 ಕಾಲ್ ಮಾಡಿದ ತಕ್ಷಣ ಸೊ ಅಲ್ಲಿ ಕಾಲ್ ರೆಕಾರ್ಡ್ ಆಗುತ್ತೆ. ನಿಮ್ಮದು ಕಾಲ್ನ ಮೊಬೈಲ್ ನಂಬರು ಪ್ಲಸ್ ಲೊಕೇಶನ್. ಫಸ್ಟ್ ನಾವು ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಕೊಂಡು ಲೊಕೇಶನ್ ಎಲ್ಲ ಕೇಳ್ಕೊಂಬರೋ ಅಗತ್ಯ ಇಲ್ಲ. ಈಗ ಎಲ್ಲನೂ ಟ್ಯಾಬ್ ಕೊಟ್ಟಿರೋದ್ರಿಂದ ಲೊಕೇಶನ್ನೇ ಬಂದ್ಬಿಡುತ್ತೆ. ಸೊ GPS ಎಲ್ಲನೂ ಟ್ರೇಸ್ ಎಲ್ಲಿ ಲೊಕೇಶನಿಂದ ನೀವು ಕಾಲ್ ಮಾಡಿರ್ತೀರೋ ಅದರ ಲೊಕೇಶನ್ ಸಿಗುತ್ತೆ. ಅದು ಬಂದಾಗ ನಾವು ಅಲ್ಲಿಂದನೂ ಬೇಕಾದರೆ ನಾವು ಅಟೆಂಡ್ ಮಾಡ್ತೀವಿ ಡೈರೆಕ್ಟಾಗಿ. ಸರಿ, ನಾನು ತಮ್ಮ ಮನವಿ ಕೊಟ್ಟಿರಿ, ಅದನ್ನು ನಮ್ಮ ಮೇಲಾಧಿಕಾರಿಯವರು ಫಾರ್ವರ್ಡ್ ಮಾಡಲಿಕ್ಕೆ. ನಮ್ಮ ಮುಳಬಾಗಿಲು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದಂಥ ಶ್ರೀ ಹರೀಶ್ ಗೌಡ ಅವರು ನಮ್ಮ ಮುಳಬಾಗಿಲು ಅಗ್ನಿಶಾಮಕ ಠಾಣೆಯಲ್ಲಿ ವಾಹನ ನಿರ್ವಹಣೆ ಬಗ್ಗೆ ಅಂತ ಒಂದು ನಮ್ಗೆ ಅರ್ಜಿ ನೀಡಿದ್ದಾರೆ. ಏನಪ್ಪಾ ಅಂತಂದ್ರೆ ವಾಹನ ನಿರ್ವಹಣೆ ಅಂತಂತೂ ನಮ್ದು 24 hours ವೆಹಿಕಲ್ ವಿತೌಟ್ ನೀರು ತುಂಬೇ ಇರ್ತದೆ. ವಾಹನ ನಿರ್ವಹಣೆಯಲ್ಲಿ ಯಾವುದೇ ಚಾಚು ತಪ್ಪದೆ ಏನು ಸಮಸ್ಯೆ ಇಲ್ಲ. ನಿರ್ವಹಣೆ ಅಂತಂದ್ರೆ ನಮ್ದು ವೆಹಿಕಲ್ ಡಿಫೆಕ್ಟ್ ಇಲ್ಲ. ಮೇನ್ ರೀಸನ್ ಏನಾಗಿದೆ ಅಂತಂದ್ರೆ ನಮ್ದು ಒಂದು 15 years ಕಂಪ್ಲೀಟ್ ಆಗಿದೆ, ಅದು ಸರ್ಕಾರದ ಆದೇಶದಂತೆ. ಸೊ ಅದೊಂದು RC ಮತ್ತೆ ಇನ್ಶೂರೆನ್ಸ್ ಎಲ್ಲ ರದ್ದಾಗಿರೋ ಕಾರಣ ಆ ವೆಹಿಕಲ್ ನ ನಾವು ಹೊರಗಡೆ ತೆಗಿಯಕ್ ಬರಲ್ಲ. ಹಂಗಾಗಿ ಅದು ಸ್ಕ್ರಾಪ್ ಲೆಕ್ಕದಲ್ಲಿ ನಿಲ್ಸಿದೆ. RTO ಕಡೆಯಿಂದ ದೃಢೀಕರಣ ಪತ್ರ ಪಡೆದು ಸ್ಕ್ರಾಪ್ ಲೆಕ್ಕದಲ್ಲಿ ನಿಂತಿದೆ. ಸೊ ಹಾಗಾಗಿ ನಾವು ಒಂದೇ ಒಂದು ಜಲವಾಹನದಲ್ಲಿ ನಾವೀಗ ಅಗ್ನಿಕರೆ ಮತ್ತೆ ರಕ್ಷಣಾ ಕಾರ್ಯಗಳಿಗೆ ಹಾಜರಾಗೋದಕ್ಕೆ ಸಿದ್ಧಪಡಿಸ್ಕೊಂಡಿದೀವಿ. ಈಗಾಗಲೇ ನಾವು 2025ರಲ್ಲಿ 116 ಅಗ್ನಿಕರೆಗಳು ಹಾಗೂ 7 ರಕ್ಷಣಾ ಕಾರ್ಯಗಳನ್ನ ನಾವು ಒಂದು ಜಲವಾಹನದಲ್ಲೇನೆ ನಿರ್ವಹಿಸಿದ್ದೇವೆ. ಹಾಗೂ ಅಂತ ಸಂದರ್ಭದಲ್ಲಿ ಬಂದಾಗ ಬೇರೆ ಕೋಲಾರ ಅಗ್ನಿಶಾಮಕ ಠಾಣೆ ಆಗಿರ್ಬೋದು, ಇಲ್ಲ KGF ಕಡೆಯಿಂದ ಆಗಿರ್ಬೋದು, ಇಲ್ಲ ಶ್ರೀನಿವಾಸಪುರ ಕಡೆ ಯಾವುದೋ ಒಂದು ಅಗ್ನಿಶಾಮಕ ಠಾಣೆಯಿಂದ ನಾವು ಒಂದು ಜಲವಾಹನ ಕರೆಸ್ಕೊಂಡು ಬೆಂಕಿ ನಂದಿಸುವುದರಲ್ಲಿ ಯಶಸ್ವಿಯಾಗಿ 116 ಕರೆಗಳನ್ನ ನಾವು ಯಶಸ್ವಿಯಾಗಿದ್ದೀವಿ. ಅದೇ ಯಾಕೆ ಹೇಳ್ಬೇಕು ಅಂತಂದ್ರೆ 2024 ನಮ್ಗೆ 220 ಅಗ್ನಿಕರೆಗಳಾಗಿತ್ತು, ಮತ್ತೆ 8 ರಕ್ಷಣಾ ಕಾರ್ಯಗಳಾಗಿತ್ತು. ಸೊ ಕಂಪ್ಯಾರಿಟಿವ್ಲಿ 24 ಮತ್ತೆ 25ಗೆ ಕಂಪೇರ್ ಮಾಡಿದ್ರೆ ನಮಗೆ ಸುಮಾರು 100 ಅಗ್ನಿಕರೆಗಳು ಕಡಿಮೆ ಆಗಿದ್ದಾವೆ. ರೀಸನ್ ಏನಪ್ಪಾ ಅಂತಂದ್ರೆ, ಸೊ ನಾವೆಲ್ಲಿ ಬರೀ ಬೆಂಕಿ ನಂದಿಸಕ್ ಹೋಗಿದ ತಕ್ಷಣ ನಾವು ಎಲ್ಲಾ ರೈತರಲ್ಲಿ ಅರಿವು ಮೂಡಿಸೋದೊಂದೇ. ಹೋಗಿದ ಹತ್ರ ನಾವು ಬರೀ ಬೆಂಕಿ ನಂದಿಸ್ಬಿಟ್ಟು ಬರ್ತಾ ಇಲ್ಲ. ಸೊ ಸರಾಸರಿ ಏನ್ ಮಾಡ್ತಾ ಇದೀರಿ, ಅಲ್ಲಿ ಹೋದಾಗ ರೈತರಿಗೆ ಒಂದು ಅರಿವು ಮೂಡಿಸ್ತಾ ಇದೀವಿ. ಏನಪ್ಪಾ, ನಾವು ಬರೋಕ್ಕೂ ಮುಂಚೆನೆ ಯಾವ ತರ ನೀವು ಬೆಂಕಿ ಇವಾಗ ಹುಲ್ಲಿನ ಬಣವೆ ಆಗಂತ ಸಂದರ್ಭದಲ್ಲಿ ನಾವು ಹೋಗ್ಲೇಬೇಕಾಗ್ತದೆ. ಸೊ ಕೆಲವೊಂದು ನೀಲಗಿರಿ ತೋಪು, ಮೆಜಾರಿಟಿ ನೀಲಗಿರಿ ತೋಪು ಮತ್ತೆ ರೈತರದ್ದು ಏನಿದೆಯಲ್ಲ ಎಲ್ಲಾ ಕಡೆನೂ ಔಷಧಿ ಹೊಡೆಯಂತ ಪಂಪ್ಗಳು ಇದ್ದೇ ಇರ್ತವೆ. ಸೊ ದೊಡ್ಡ ದೊಡ್ಡ ಪಂಪ್ಗಳಿರ್ತದೆ, ಮತ್ತೆ ಬೆನ್ನಿಗೆ ಹಾಕೊಂಡು ಇದ್ ಮಾಡೋಂಥದ್ದು ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಹೋಗಿದ್ದ ಸ್ಥಳದಲ್ಲೇನೆ ನಾವು ಅರಿವು ಕಾರ್ಯಕ್ರಮ ಮೂಡಿಸೋ ರೀಸನ್ ಇಂದ ನಮ್ಗೆ ಮ್ಯಾಕ್ಸಿಮಮ್ ಫಾರೆಸ್ಟ್ ಫೈರ್ ಆಗಿರ್ಬೋದು ಲಾಸ್ಟ್ ಟೈಮ್ ಕಂಟ್ರೋಲ್ ಸಿಕ್ಕಿದೆ 2024-25 ಕಂಪೇರ್ ಮಾಡಿದ್ರೆ. ಅದಾದ ನಂತರ ಅಗ್ರಿಕಲ್ಚರಲ್ ಫೈರ್ ನಮ್ಗೆ ಕಡಿಮೆ ಆಗಿದೆ. ರೀಸನ್ ಏನಪ್ಪಾ, ನಾವು ಹೋಗಿದ ಕಡೆ ಎಲ್ಲ ತಿಳಿಸ್ತಾ ಇರ್ತೀವಿ. ಮ್ಯಾಕ್ಸಿಮಮ್ ಆಫ್ ಕಾಲ್ಸ್ ನಮ್ಗೆ ಲಾಸ್ಟ್ ಟೈಮ್ ಬಂದಿಲ್ಲ. 2024 ಕಂಪೇರ್ ಮಾಡಿದ್ರೆ 2025 ನಮ್ಗೆ ಮ್ಯಾಕ್ಸಿಮಮ್ ಕಾಲ್ಸ್ ಅಗ್ರಿಕಲ್ಚರಲ್ ಫೈರ್ ಕಡಿಮೆ ಆಗಿದೆ. ನಮಗ್ ಬಂದಿರೋದೆಲ್ಲ ಯಾವ್ದೋ ವೆಹಿಕಲ್ ಫೈರ್ ಸ್ವಲ್ಪ ಜಾಸ್ತಿ ಇತ್ತು ಹೈವೇಯಲ್ಲಿ, ಮತ್ತೆ ಹುಲ್ಲಿನ ಬಣವೆನೂ ಕಡಿಮೆನೆ. ಲಾಸ್ಟ್ ಟೈಮು ಮ್ಯಾಕ್ಸಿಮಮ್ ನೀಲಗಿರಿ ತೋಪ್ ಅಂತ ಬಂದಿದೆ. ನೀಲಗಿರಿ ತೋಪ್ ಬಂದಾಗ ನಾವು ವೆಹಿಕಲ್ ಹತ್ರಕ್ಕೆ ಹೋದ್ರೂ ನಾವು ಒಳಗಡೆ ಹೋಗಕ್ಕಾಗಲ್ಲ. ಆ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಮಾಮೂಲಿ ಎಲ್ಲಾ ರೈತರು ಯೂಸ್ ಮಾಡೋ ತರ ಔಷಧಿ ಹೊಡೆಯೋ ಡ್ರಮ್ಸ್ ಇದಾವೆ, ಅದನ್ನ ಯೂಸ್ ಮಾಡಿನೇ ನಾವು ಬೆಂಕಿ ನಂದಿಸ್ಬೇಕಾಗುತ್ತೆ. ಅದಾದ ನಂತರ ನಾವು ಬೀಟಿಂಗ್ ಮಾಡಿ ಬೆಂಕಿನ ನಂದಿಸ್ಬೇಕಾಗುತ್ತೆ. ಸೊ ಆ ಒಂದು ಕ್ರಮಗಳನ್ನ ನಮ್ಮ ರೈತರು ಪಾಲನೆ ಮಾಡಿರೋದ್ರಿಂದ ನಮ್ಗೆ ಒಂದು 100 ಕಾಲು ಸರಿಸುಮಾರು 24-25ಕ್ಕೆ ನಾವು ಕಂಪ್ಯಾರಿಟಿವ್ಲಿ ಮಾಡಿದ್ರೆ ಒಂದು 100 ಕಾಲ್ ಕಡಿಮೆ ಆಗಿದೆ. ಸೊ ಅದೇ ರೀತಿ ಈಗಾಗಲೇ ಜನವರಿಯಿಂದ ನಮ್ಗೆ 19 ಕಾಲ್ ಆಗಿದೆ. ಅಪ್ ಟು ಟುಡೇ ಇವತ್ತಿನ ಡೇಟ್ಗೆ ನಮ್ಗೆ 19 ಅಗ್ನಿಕರೆಗಳು ಸಂಭವಿಸಿದಾವೆ. ಅದರಲ್ಲಿನೂ ಮೆಜಾರಿಟಿ ಗ್ರೌಂಡ್ ಗ್ರಾಸ್ ಫೈರ್ ಅಷ್ಟೇ. ಅಗ್ರಿಕಲ್ಚರಲ್ ಫೈರ್, ಬಣವೆ ಫೈರ್ ಒಂದು ಮಾತ್ರ ಆಗಿದೆ. ಗ್ರೌಂಡ್ ಗ್ರಾಸ್ ಫೈರ್ ಅಂತಂದ್ರೆ ಈ ನೆಲಮಟ್ಟದ ಹುಲ್ಲು, ಈ ಹೈವೇದಲ್ಲಿ ಆಗಿರ್ಬೋದು. ಸೊ ಸುಮಾರು ನಮ್ಗೆ ಪ್ರಾಬ್ಲಮ್ ಆಗ್ತಾ ಇರೋದು
ಲೋಕಲ್ ಅಲ್ಲಿ ರೈತರು ಇರೋ ಹತ್ರ ನಮಗೆ ಸಮಸ್ಯೆ ಇಲ್ಲ. ಯಾಕಂತಂದ್ರೆ ಅವರೇ ಬೆಂಕಿ ನಂದಿಸ್ಕೊಂತ ಇದಾರೆ. ನಿನ್ನೆಲ್ಲ ಮೊನ್ನೆ KGF ರೋಡ್ ಅಲ್ಲಿ ಹೋಗಿದ್ವಿ ನಾವು ಬೆಂಕಿ ನಂದಿಸೋದಕ್ಕೆ. ಸೊ ಅಲ್ಲಿ ರೈತರು ಇದ್ರು, ನಾವು ಹೋಗಕ್ಕೂ ಮುಂಚೆ ಅವ್ರು ಟ್ರ್ಯಾಕ್ಟರ್ ಅಲ್ಲಿ ಬೌಸರ್ ಅಂತ ಇಟ್ಕೊಂಡಿರ್ತಾರೆ, ವಾಟರ್ ಔಷಧಿ ಹೊಡೆಯಂತ ಡ್ರಮ್, ಈ ಮಾವಿನ ಗಿಡಗಳಿಗೆಲ್ಲಾನು ಔಷಧಿ ಹೊಡೆಯೋ ಹತ್ರ. ಸೊ ಅವ್ರು ಆಲ್ರೆಡಿ ನಾವು ಹೋಗೋಷ್ಟೆಲ್ಲ ಅವ್ರು ಪೈಪ್ ಹಾಕೊಂಡು ಆರಿಸ್ತಾ ಇದಾರೆ. ಸೊ ಅವ್ರು ಆರಿಸ್ಬೇಕು ಅಂತ ಅರಿವು ಬರ್ಬೇಕಂದ್ರೆ ನಾವು ಹೋದಾಗ ತಿಳಿಸಿದೀವಿ, ಅದು ಪ್ರತಿ ವರ್ಷ ಅದಾಗ್ತಾ ಇದೆ. ಇನ್ ಕೆಲವೊಬ್ರು ಏನಪ್ಪಾ ಅಂತಂದ್ರೆ ಈ ಹೊರಗಡೆ ಜಮೀನ್ ಮಾಡಿ ಇಟ್ಟಿರ್ತಾರೆ, ಕ್ಲೀನ್ ಮಾಡ್ಸಲ್ಲ, ಅವರೆಲ್ಲೋ ಬೆಂಗಳೂರಲ್ಲಿ ಇರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮಗೆ ಬೆಂಕಿ ಹೋದಾಗ ನಾವು ಆರಿಸೋದ್ರಿಂದ, ನಾವೇ ಹೋಗಿ ಬೆಂಕಿನ ಪುಟ್ ಆಫ್ ಮಾಡೋದ್ರಿಂದ ಸ್ವಲ್ಪ ಸಮಸ್ಯೆ ಇದೆ. ಬಟ್ ಅದ್ ಬಿಟ್ರೆ ಬೇರೆ ಇನ್ನೇನ್ ಸಮಸ್ಯೆ ಇಲ್ಲ. ನಮ್ಮ ಗೌರವಾಧ್ಯಕ್ಷರು ಹರೀಶ್ ಗೌಡ್ರ ಆಗಿರ್ಬೋದು, ನಮ್ಮ ಗೌರವಾಧ್ಯಕ್ಷರ ಇವರು ಪ್ರಕಾಶ್ ಅವರು ಹೇಳಿದಂತೆ ನಮ್ಗೆ ಮನವಿ ಕೊಟ್ಟಿದ್ದಾರೆ. ಇದನ್ನ ನಾವು ನಮ್ಮ ಮೇಲಾಧಿಕಾರಿ ಅವರಿಗೆ ಸಲ್ಲಿಸ್ತೀವಿ. ಅದೇ ರೀತಿ ನಮ್ಮ ವೆಹಿಕಲ್ ಅಲಾಟ್ಮೆಂಟ್ ಆಗಿದೆ ನಮ್ಮ ಮುಳಬಾಗಿಲು ಫೈರ್ ಸ್ಟೇಷನ್ಗೆ. ಅಲ್ಲ, ಮೇನ್ ಹೊಸ ಗಾಡಿಗಳು ಚಾಸಿ ಬಿಲ್ಡ್ ಮಾಡಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ 6 ರಿಂದ 8 ತಿಂಗಳು ಟೈಮ್ ತಗೊಳುತ್ತೆ. ಅದು ನಮ್ಗೆ ಅಲಾಟ್ಮೆಂಟ್ ಆಗಿದ ತಕ್ಷಣ ಇನ್ನೊಂದು ವೆಹಿಕಲ್ ಬರುತ್ತೆ. ಬಂದಾಗ ನಾವು ಮುಂದಿನ ಅಗ್ನಿ ಕಾರ್ಯಗಳು ನಂದಿಸಲ್ಲಿ ಯಶಸ್ವಿಯಾಗಿ ಎಲ್ಲ ಕಾರ್ಯಕ್ರಮ, ಎಲ್ಲ ನಿಟ್ಟಿನ ಕ್ರಮಗಳನ್ನು ಕೈಗೊಳ್ತೀವಿ. ಸೊ ತಾವು ಕೊಟ್ಟಿರೋ ಮನವಿ ಸ್ವೀಕರಿಸ್ತೀನಿ ಸರ್. ನಮ್ಮ ಮೇಲಾಧಿಕಾರಿ ಅವರಿಗೆ ತಿಳಿಸಿ ಏನೇ ಇದ್ರು ಅಂಡ್ ಏನೇ ಇದ್ರೆ ಒಂದು ಮೊಬೈಲ್ ನಂಬರ್ ಸಾರ ಇಲ್ದಂಗೆ ನಾವು ಎಲ್ಲೇ ಉಪನ್ಯಾಸ ಮತ್ತು ಪ್ರತ್ಯಕ್ಷತೆ ಕೊಡಕ್ ಹೋಗಿದ ಕಡೆ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಕರಪತ್ರಗಳನ್ನ ವಿತರಣೆ ಮಾಡ್ತಾ ಇದೀವಿ. ಅದೇ ರೀತಿ ಎಲ್ಲಾ ಸ್ಕೂಲು, ಶಾಲಾ, ಕಾಲೇಜುಗಳಲ್ಲಿ ಡಿಸ್ಪ್ಲೇನೆ ಮಾಡಿ ಮೊಬೈಲ್ ನಂಬರನ್ನೇ ಡಿಸ್ಪ್ಲೇ ಮಾಡ್ತಾ ಇದೀವಿ. ಸೊ ಆತರ ಏನಾದ್ರು ಇದ್ದರೆ ಖಂಡಿತವಾಗ್ಲೂ ನಮ್ಮ ನಂಬರ್ನು ಸರ್ ಹರೀಶ್ ಗೌಡ ಅವ್ರ ಕೊಟ್ಟಿರ್ತೀವಿ. ನಮ್ ನಂಬರ್ ಕೊಟ್ಟಿರ್ತೀನಿ. ಸೊ ನಮ್ದು CUG ಸಿಮ್ ನಂಬರ್ ಇದೆ 9480823714, ಅದೊಂದು ಇರುತ್ತೆ. ಅದಿಲ್ಲ ಅಂತಂದ್ರೆ 9066627821 ಈ ನಂಬರ್ಗೂ ನೀವು ಕರೆ ಮಾಡಿ ತಿಳಿಸಿದಲ್ಲಿ ನಾವು ಬೆಂಕಿನ ನಂದಿಸಿದಲ್ಲಿ ಯಾವುದೇ ಲೇಟ್ ಮಾಡ್ದೇನೆ ನಾವು ಬರ್ತೀವಿ. ಮುಖ್ಯವಾಗಿ ನಾವು ಮೇನ್ ಬೆಂಕಿ ನಂದಿಸ್ಬೇಕು ಅಂತಂದ್ರೆ ನೀವು ಲೇಟ್ ಆಗಿ ಬರ್ತೀರಾ ಅಂತ ಅನ್ನೋ ಪ್ರಶ್ನೆ ಅಲ್ಲ ಸರ್. ನಮ್ದು ಆಸ್ ಪರ್ ನಮ್ಮ ಸ್ಟ್ಯಾಂಡಿಂಗ್ ಆರ್ಡರ್ ಪ್ರಕಾರ ವಿತಿನ್ 60 ಸೆಕೆಂಡ್ಸ್ ಅಂದ್ರೆ 1 ನಿಮಿಷದಲ್ಲಿ ನಮ್ ಗಾಡಿ ಟರ್ನ್ ಔಟ್ ಆಗ್ಬೇಕು. ನಮ್ ಗಾಡಿ ಯಾವತ್ತೂ ಅಷ್ಟೇ ನೀರ್ ತುಂಬೇ ಇರ್ತದೆ. ಸೊ ನಾವೆಲ್ಲಾದ್ರೂ ಹೊರಗಡೆ ಹೋಗಿ ಬೆಂಕಿ ನಂದಿಸ್ಕೊಂಡ್ ಬಂದ್ರೂ ನೀರ್ ತುಂಬಿ ರೆಡಿ ಇರ್ತದೆ. ನಮ್ ಕಾಲ್ ಕೊಟ್ಟಿದ ತಕ್ಷಣ ಇಮಿಡಿಯೇಟ್ ಆಗಿ ವಿತಿನ್ 1 ಮಿನಿಟ್ ಅಲ್ಲಿ ನಮ್ ಗಾಡಿ ಟರ್ನ್ ಔಟ್ ಆಗುತ್ತೆ. ನಮ್ಗೆ ಅಲ್ಲಿ ಸ್ಥಳ ರೀಚ್ ಆಗೋದಕ್ಕೆ ಲೇಟ್ ಏನಾಗಬಹುದು ಅಂತಪ್ಪ, ಕೆಲವೊಂದ್ ಕಡೆ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಇಲ್ಲ ರಸ್ತೆಗಳು ಕಿರಿದಾದ ರಸ್ತೆಗಳಿರ್ತದೆ, ಒಂದ್ ಕಡೆ ನಮ್ ವೆಹಿಕಲ್ ಹೋಗಕ್ಕಾಗಲ್ಲ. ಈಗ ಸಾಮಾನ್ಯವಾಗಿ ನೀವು ಗಮನಿಸೇ ಇರ್ತೀರಾ, ಇಲ್ಲಿ ನಮ್ಮ ನರಸಿಂಹ ತೀರ್ಥ ಹತ್ರ ಅದು ಒಂದು ಮುಖ್ಯವಾಗಿ, ಅದನ್ನು ಕೂಡ ನಾವು ಹೈವೇ ಅವ್ರಿಗೆ ತಿಳಿಸಿದೀವಿ. ಹಳ್ಳಗಳು ನೀವು ಸಾಮಾನ್ಯವಾಗಿ ನೀವು ಓಡಾಡಿರ್ತೀರ, ನಾವು ಡೈಲಿ ಅದೇ ರೋಡಲ್ಲೇ ಹೋಗೋದು. ಇಲ್ಲಿ ಟೌನ್ ಅಲ್ಲಿ ಫೈರ್ ಆದ್ರೂ ನಾವು ಇಲ್ಲಿಂದ ಮಿನಿಮಮ್ ಒಂದು 10-15 ನಿಮಿಷ ಇಲ್ಲೇ ಹೋಗುತ್ತೆ. ನಮ್ಮ ವೆಹಿಕಲ್ ಸಡನ್ ಆಗಿ ನುಗ್ಗಿಸ್ಕೊಂಡು ಹೋಗಕ್ಕಾಗಲ್ಲ. ಹೆಚ್ಚು ಕಡಿಮೆ ಆದಾಗ ಈ ಸೈಡ್ ಅಲ್ಲಿ ಇರುವಂತ ರ್ಯಾಕ್ಸ್ ಎಲ್ಲ ಓಪನ್ ಆಗಿ ಒಂದು ಸಮಸ್ಯೆಯಿಂದ ನಾವು ಸ್ಥಳಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ಅದ್ ಬಿಟ್ರೆ ಬೇರೆ ಇಮಿಡಿಯೇಟ್ ಆಗಿ ನಾವು ರೆಸ್ಪಾನ್ಸ್ ಮಾಡಿದೀವಿ. ಯಾವುದೇ ರೀತಿ ಆತರ ಲೇಟ್ ಆಗಿ ಹೋಗಿ ಇದ್ ಮಾಡಿ ಅನ್ನೋದಿಲ್ಲ. ಲೇಟ್ ಆಗೋದಕ್ಕೆ ಕಾರಣ ಇಷ್ಟೇನೆ, ಮೇನ್ ರೋಡ್, ಟ್ರಾಫಿಕ್, ಇವೆರಡರಿಂದಾನೇ ಕಾರಣ ಅಷ್ಟೇ. ಇನ್ನು ಬೇರೆ ಸ್ಟಾಫ್ನು ರೆಡಿ ಇರ್ತಾರೆ. ಇಮಿಡಿಯೇಟ್ ಏನೇ ಕಾಲ್ ಬಂದ್ರು ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡ್ತೀವಿ. ಸೊ ಇದಿಷ್ಟು ತಾವು ನೀಡಿರುವಂತ ಅರ್ಜಿ ಬಗ್ಗೆ ನಾವು ಮೇಲಾಧಿಕಾರಿಗಳು ತಿಳಿಸಿ ಮುಂದಿನ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.